ತುಲಾ ಐದನೇ ಮನೆ ಅಂದರೆ ಕನ್ಯಾ ರಾಶಿಗೆ ಶನಿ ದೃಷ್ಟಿ ಸಪ್ತಮ ದೃಷ್ಟಿ ಬೀಳ್ತಾ ಇದೆ. ಅದೇ ರೀತಿ 10ನೇ ದೃಷ್ಟಿ ಬಂದು ಧನಸ್ಸು ರಾಶಿಗೆ ಕೂಡ ಬೀಳ್ತಾ ಇದೆ. ಇಲ್ಲಿ ಧನಸ್ಸು ರಾಶಿಗೆ ದೃಷ್ಟಿ ಬಿದ್ದು ಧನಸ್ಸು ರಾಶ್ಯಾಧಿಪತಿ ಗುರುವಿನ ದೃಷ್ಟಿ ಇರೋದ್ರಿಂದ ಹೇಗೋ ಹೀಗೆ ಕಾಲ ಹಾಕ್ತಾಯಿದ್ರು. ಆದರೆ ಈಗ ನೋಡಿ, ಈ ಆರನೇ ತಿಂಗಳು 2ನೇ ತಿಂಗಳು ಅಂದರೆ ಮುಂದಿನ ತಿಂಗಳು ಜೂನ್ 2ನೇ ತಾರೀಕು ಗುರು ಮಿಥುನದಿಂದ ಕಟಕಕ್ಕೆ ಬಂದಾಗ, ಯಾಕಂದರೆ ಧನಸ್ಸು ರಾಶಿಗೆ 8ನೇ ಮನೆ ಆಗುತ್ತೆ. ಕಟಕ ರಾಶಿ ಬಂದು 8ನೇ ಮನೆ ಆಗುತ್ತೆ. ಸೊ ರಾಶ್ಯಾಧಿಪತಿ ಗುರು 8ನೇ ಮನೆಗೆ ಬಂದಾಗ ಖಂಡಿತವಾಗ್ಲೂ ಹೇಳ್ತೀನಿ, ಧನಸ್ಸು ರಾಶಿಯವ್ರಿಗೆ ಬಹಳಷ್ಟು ನೋವನ್ನು ತಿಂತೀರಿ. 4 ತಿಂಗಳಿರ್ಬೋದು, ಆದರೆ ಈ 4 ತಿಂಗಳು ನೀವೇನೇನು ಕೆಲಸ ಕಾರ್ಯ ಮಾಡಿರ್ತೀರಾ, ಏನೇನು ಮಾಡ್ಕೊಂಡು ಬಂದಿರ್ತೀರಾ, ಅವೆಲ್ಲವೂ ಕೂಡ ಉಲ್ಟಾ ಆಗುವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಯಾಕಪ್ಪ ಅಂತಂದರೆ 8ನೇ ಮನೆ ಅಂತ ಅಂದರೆ ಸಾಮಾನ್ಯ ಅಲ್ಲ. 8ನೇ ಮನೆ ಅಂದಾಗ ಅದು ಕಟಕ ರಾಶಿಯಾಗಿರುತ್ತೆ. ಜೊತೆಗೆ 8ನೇ ಮನೆಯಲ್ಲಿ ಗುರು ಇದ್ದು 10ನೇ ದೃಷ್ಟಿ, ಯಾಕಂದರೆ ಇಷ್ಟು ದಿನ ಗುರು ದೃಷ್ಟಿ ಧನಸ್ಸು ರಾಶಿ ಮೇಲೆ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ಆಗುವಂಥ ಪರಿಣಾಮಗಳು, ಆಗುವಂಥ ಘಟನೆಗಳನ್ನ ಎಲ್ಲೋ ಒಂದು ಕಡೆ ಅವಾಯ್ಡ್ ಮಾಡ್ಬೋದಾಗಿತ್ತು. ಆದರೆ ಇನ್ನು ಮೇಲೆ ಬರೀ ಶನಿ ದೃಷ್ಟಿಗೆ ಮಾತ್ರ ಧನಸ್ಸು ರಾಶಿಯವರು ಒಳಪಡ್ತಾರೆ. ಅದರಲ್ಲೂ ಧನಸ್ಸು ರಾಶಿಯಲ್ಲಿ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಅದೇ ರೀತಿ ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದದವರು, ಈ 3 ನಕ್ಷತ್ರದವ್ರಿಗೂ ಕೂಡ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ, ಸಮಸ್ಯೆ ಇದ್ದೇ ಇರುತ್ತೆ. ನೋಡಿ, ಶನಿ ದೃಷ್ಟಿ 10ನೇ ದೃಷ್ಟಿ ಬೀಳೋದ್ರಿಂದ ಮುಖ್ಯವಾಗಿ ಹೇಳ್ತೀನಿ. ಮತ್ತು ಗುರು ಬದಲಾಗಿ 8ನೇ ಮನೆ ಫಲವನ್ನು ಕೊಡ್ತಾ ಹೋಗ್ತಾನೆ. ಗುರು 8ನೇ ಮನೆಗೆ ಹೋಗೋದು ಗುರುಬಲ ಇಲ್ಲ ಅಂತ ಅಲ್ಲ, ಗುರುವಿನ ದೃಷ್ಟಿ ಕೂಡ ಇರೋದಿಲ್ಲ. ಜೊತೆಗೆ ಶನಿ ದೃಷ್ಟಿಗೆ ಒಳಪಡುವಂಥ ರಾಶಿ ಧನಸ್ಸು ರಾಶಿ ಆಗಿರುತ್ತೆ. ಹೇಗಪ್ಪ ಅಂತಂದರೆ ಧನಸ್ಸು ರಾಶಿಯವ್ರಿಗೆ ನೋಡಿ, ಏನಾದರೂ ಇಷ್ಟು ದಿನ ನಡ್ಕೊಂಡು ಬರ್ತಾ ಇರುತ್ತೆ, ಯಾವುದಕ್ಕಾದ್ರೂ ಒಂದಕ್ಕೆ ಇನ್ವೆಸ್ಟ್ ಮಾಡಿರ್ತೀರಾ ಅಥವಾ ಫೈನಲಾಗಿ ಬಂದ್ಬಿಟ್ಟಿರುತ್ತೆ. ಆದರೆ ಸಡನ್ನಾಗಿ ನಿಮ್ಮ ಕೆಲಸ ಉಲ್ಟಾ ಆಗುತ್ತೆ. ಎಲ್ಲ ಒಂದು ಕಡೆ ಕೋರ್ಟು ಕೇಸು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೋಡಿ, ತುಲಾರಾಶಿಗೂ ಹೀಗೆ ಹೇಳಿದೆ, ಗುರುದೃಷ್ಟಿ ಬಿದ್ದ ಮೇಲೆ ಅನುಭವಿಸ್ತೀರಾ ಅಂತ ಹೇಳಿದೆ. ಆದರೆ ತುಲಾರಾಶಿಯವ್ರಿಗೆ ಎಲ್ಲ ಒಂದು ಕಡೆ ಗುರು ಬದಲಾದ ಮೇಲೆ ಸ್ವಲ್ಪ ಚೇಂಜಸ್ ಆಗುತ್ತೆ. ತುಲಾರಾಶಿಯವರ ಒಂದು ಬದಲಾವಣೆ ಕೂಡ ಅವರ ರಾಶಿಗೆ ಸ್ವಲ್ಪ ಬದಲಾಗತ್ತೆ, ಚೇಂಜಸ್ನ ನೋಡ್ತಾ ಹೋಗ್ತೀರಾ. ಆದರೆ ಧನುರ್ರಾಶಿಯವರು ಇನ್ಮೇಲೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತೀರಾ. ಯಾಕಂದರೆ ಮನೆಯಲ್ಲಿ ಗುರು ಅಂತ ಬಂದಾಗ ಗುರುವಿನ ಸಂಕೇತ 3 ಆಗಿರುತ್ತೆ. ಸೊ ಈ ವರ್ಷಕ್ಕೆ ಲಕ್ಕಿ ನಂಬರು 3 ಅಂತ ಹೇಳಿದ್ದೆ. ಹಾಗಾಗಿ ಬಹಳಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಧನಸ್ಸು ರಾಶಿಯವರು. ಯಾಕಂದರೆ ಇನ್ನೂ 1 ತಿಂಗಳಿದೆ. 1 ತಿಂಗಳಿಗೆ ಮುಂಚೆನೇ ನಿಮಗೆ ಇದರ ಎಫೆಕ್ಟ್ ಕೂಡ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಯಾರಿಗಾದರೂ ಹಿರಿಯರಿಗೆ ಕಾಯಿಲೆ ಬರೋದು ಅಥವಾ ಕಾಯಿಲೆಯಿಂದ ಬಳಲ್ತಾ ಇರೋರು ನಮ್ಮನ್ನು ಅಗಲುವಂಥ ಪರಿಸ್ಥಿತಿ ಜಾಸ್ತಿ ಇರುತ್ತೆ ಧನಸ್ಸು ರಾಶಿಯವರಿಗೆ. ಮತ್ತು ದುಡ್ಡು ಕಾಸನ್ನು ಕಳ್ಕೊಳ್ತಾ ಹೋಗ್ತೀರಾ. ಈ ಒಂದು ಚೆನ್ನಾಗಿರೋ ಟೈಮಲ್ಲಿ ಏನೆಲ್ಲ ದುಡ್ಡು ಸಂಪಾದನೆ ಮಾಡಿರ್ತೀರ, ಗೋಲ್ಡ್ ಏನು ತೊಗೊಂಡಿರ್ತೀರ, ಆ ಗೋಲ್ಡನ್ನು ಕೂಡ ಎಲ್ಲ ಒಂದು ಕಡೆ ಮಾರ್ಕೊಳ್ಳೋವಂಥ ಪರಿಸ್ಥಿತಿ ಅಥವಾ ಅಡ ಇಡೋವಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಯಾಕಂದರೆ ಮನೆಯಲ್ಲಿ ಗೋಲ್ಡು ತಗೊಳ್ಳೋದು ನಾವು ಎಷ್ಟು ಶುಭ ಸಂಕೇತ ಅಂತ ಅಂದ್ಕೊಳ್ತೀವೋ, ಅದನ್ನು ತಗೊಂಡೋಗಿ ತಿರ್ಗಾ ಬ್ಲಡ್ಜ್ ಮಾಡೋದು ಎಲ್ಲ ಒಂದು ಕಡೆ ನಮಗೆ ನೆಗೆಟಿವ್ನ ಸೂಚಿಸುತ್ತೆ. ಅದನ್ನ ಮನೇಲಿ ನಾವು ಅಂದ್ಕೊಳ್ಬೋದು, ನಮ್ಮ ಒಂದು ಕಷ್ಟಕ್ಕೆ ನಾವು ಗೋಲ್ಡ್ ತೊಗೊಂಡಿರ್ತೀವಿ, ಆದರೆ ಅದು ಲಕ್ಷ್ಮಿಯ ಸ್ವರೂಪವಾಗಿ ಯಾವುದೋ ಒಂದು ಟೈಮಲ್ಲಿ ನಮ್ಮ ಮನೆಗೆ ಬಂದು ಸೇರಿರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಒಂದು ಕಡೆ ಈಚೆ ಇಟ್ಟಾಗ ಅದು ಮತ್ತೆ ನಮ್ಮ ಮನೆಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನಾವು ಯಾವ ಟೈಮಲ್ಲಿ ತೊಗೊಂಡೋಗಿ ಅದನ್ನು ಬ್ಲಡ್ಜ್ ಮಾಡ್ತೀವೋ, ಯಾವ ಟೈಮಲ್ಲಿ ತೊಗೊಂಡೋಗಿ ನಾವು ಅಡ ಇಡ್ತೀವೋ ಗೊತ್ತಿಲ್ಲ. ಆ ಟೈಮ್ಗೆ ಎಲ್ಲೋ ಒಂದು ಕಡೆ ದೇವ್ರುಗಳು ಅಸ್ತು ಅಂದರೆ ಖಂಡಿತವಾಗ್ಲೂ ಆ ಗೋಲ್ಡ್ ಕೂಡ ನಿಮ್ಮ ಮನೆಗೆ ಬಂದು ಸೇರೋ ಅಂಥದ್ದು ಅವಕಾಶ ತಪ್ಪೋಗುತ್ತೆ. ಹಾಗಾಗಿ ಅತಿ ಹೆಚ್ಚು ನೀವು ನಿಮ್ಮ ಮನೇಲಿರೋ ಗೋಲ್ಡ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಗೋಲ್ಡ್ ಒಂದು ಸತಿ, ಯಾಕಂದರೆ ಗುರುನೇ ಅಧಿಪತಿ ಆಗಿರ್ತಾನೆ. ಈ ಟೈಮಲ್ಲಿ ಗುರು ಕೆಟ್ಟಾಗ, 8ನೇ ಮನೆಯಲ್ಲಿ ಗುರು ಬಂದಾಗ ನಿಮ್ಮ ಗಿಲ್ಡ್ ಏನಾದರೂ ತೊಗೊಂಡೋಗಿ ನೀವು ಅಡವಿಟ್ರೆ ಖಂಡಿತ ಹೇಳ್ತೀನಿ, ಮತ್ತೆ ಆ ಗೋಲ್ಡು ನಿಮ್ಮ ಮನೆಗೆ ಬಂದು ಸೇರೋದು, ನಿಮ್ಮ ಕೈ ಸೇರೋದು ತುಂಬ ರೇರ್ ಆಗಿಬಿಡುತ್ತೆ. ತುಂಬ ರೇರು ಅನ್ನೋದಕ್ಕಿಂತ ಕಷ್ಟ ಆಗುತ್ತೆ. ಎಲ್ಲ ಒಂದು ಕಡೆ ಕೈ ಬಿಟ್ಟೋಗೋ ಅಂಥ ಪರಿಸ್ಥಿತಿ ಜಾಸ್ತಿ ಇರುತ್ತೆ. ತುಂಬ ಹುಷಾರಾಗಿರಿ, ತುಂಬ ಕೇರ್ಫುಲ್ಲಾಗಿರಿ.